ಸುಸ್ತಾಗ್ಬಿಡೋದು ಕಣ, ಸೈಕಲ್ ತುಳಿಬೇಕು. ಸುಸ್ತಾಗ್ಬಿಟ್ಟು ಸೈಕಲ್ ತುಳಿಬೇಕು ಅಂದೆ. ಇವರು ತುಳಿತಾರಲ್ಲ ಸಾಹೇಬ್ರು ಕಳಿಸಿ 2 ನಿಮಿಷಕ್ಕೆ ಅವರ ಇದರಲ್ಲಿ ಗ್ರೂಪಲ್ಲಿ ಹಾಕ್ಬಿಟ್ರು. ಹಾಂ ಸರ್, ಅದ್ರದ್ದು ಲಿಂಕ್ ಎಲ್ಲ ಕಳಿಸಿದ್ದಾರೆ ಮಾವ. ಇದ್ರ ಪ್ರೆಸ್ ಮೀಟ್ದು ಹಾಕಿದ್ದೆ ಗ್ರೂಪಲ್ಲಿ, ಫೇಸ್ಬುಕ್ಕಲ್ಲಿ ನಂಬರ್ದು ಬಂದಿತ್ತು ಎಲ್ಲ. ನಾನು ನಮ್ಮ ರಿಲೇಷನ್ ಒಬ್ಬರು ಚೆನ್ನಾಗಿದ್ದು ಕೂತ್ಕೊಳ್ಳೇನಲ್ಲಿ ಅಲ್ಲೋಗಿ ಈಗ ಬಂದೆ. ಈಗೆಲ್ಲ ಶುರು ಮಾಡ್ಬೇಕು. ಹಾಂ, ಆರಾಮಿದೆ ಸರ್. ಅಲ್ಟ್ರಾ ವೈಲೆಟ್ ಅಂತ ಅದೇ ಕಂಪ್ನಿ ಪರ್ಮನೆಂಟ್ ಆಯಿತು. ಎಲ್ಲಿ? ಅಲ್ಟ್ರಾ ಬೆಂಗಳೂರು. ಹೌದಾ? ಓ, ಏನು ಮಾಡ್ತೀನಿ ಸರ್? ಅದೇ ಇದು ಇಂಜಿನಿಯರಿಂಗ್ ಆಗಿತ್ತು. ಕಂಪ್ಯೂಟರ್ ಸೈನ್ಸು, ಸೈಬರ್ ಸೆಕ್ಯೂರಿಟಿ. ಓ, ವೆರಿ ಗುಡ್. ಹಂಗಾಗಿ ಕೊನೆಗೆ ಅದರಲ್ಲೇ ಇದು ಇಂಟರ್ನ್ಶಿಪ್ ಇತ್ತು ಒಂದು 6 ತಿಂಗಳು. ಈಗ ಅಲ್ಲೇ ಪರ್ಮನೆಂಟ್ ಮಾಡ್ಕೊಂಡು ಒಳ್ಳೆಯದಾಯ್ತು. ಒಂದು 2-3 ವರ್ಷ ಅಲ್ಲೇ ಇದ್ದರೆ ಆಮೇಲೆ ಹಂಗೆ 2 ಇಯರ್ಸ್ ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರಂತೆ. ಒಳ್ಳೇದು, ಇರಲಿ 2 ವರ್ಷ. ಏನು ಇನ್ನೇನು ಈಗ 14 ಅಂದರೆ 1 ತಿಂಗಳಾಗುತ್ತೆ. ನಮ್ಗೆ ಏನೂ ಗೊತ್ತಿರೋಲ್ಲ ಸರ್, ಕಾರ್ಪೊರೇಟ್ ಹೆಂಗೆ ನಡೆಯುತ್ತೆ ಅಂತ ಗೊತ್ತಿರೋಲ್ಲ. ಏನು ಒಂದು ಅನುಭವ ಆಗಲೇಬೇಕು. ಅಷ್ಟೇ, ಒಂದು ಅನುಭವ ಆದರೆ ಅದು ಮುಂದಕ್ಕೆ ನಮಗೆ ತೊಗೊಂಡೋಗೋಕ್ಕೆ ಸುಲಭ ಆಗುತ್ತೆ. ಏನಾಗುತ್ತೆ ಅಂದರೆ ಇನಿಷಿಯಲಿ 2-3 ವರ್ಷದಲ್ಲಿ ಎಲ್ಲ ಉದುರೋಗ್ಬಿಡ್ತಾರೆ. ಒಂದು ಸ್ವಲ್ಪ ಉಳ್ಕೊಂಡ್ರೆ ಆಮೇಲೆ ನಮಗೆ ಗ್ರೋತ್ ಫಾಸ್ಟ್ ಆಗಿದೆ. ಫಸ್ಟಾಗಿ ಗ್ರೋತ್ ಕಾಣಿಸಲ್ಲ. ಹೌದು, ಯಾಕೆಂದರೆ ಎಲ್ಲ ಸುಸ್ಪ್ರೇ ಇರ್ತಾರೆ. ಹೌದು. ಒಂದು 2-3 ವರ್ಷ ಉಳ್ಕೊಂಡ್ಬಿಟ್ರೆ, 4 ವರ್ಷ ಉಳ್ಕೊಂಡ್ಬಿಟ್ರೆ ಹಳಬ್ರೆಲ್ಲ ಉದುರೋಗ್ಬಿಡ್ತಾರೆ. ಯಾರು ಹಂಗೆ ಹಿಂಗೆ ಇರ್ತಾರೆ. ಅವಾಗ ಈಸಿಯಾಗಿ ಮೇಲೆ ಹೋಗ್ಬೋದು. ಅಲ್ಲ, ಅಲ್ಲೇ ಇರಬೇಕು ಅಂತಲ್ಲ, ಬಟ್ ಹೇಳೋದು ವ್ಯವಸ್ಥೆ ಹಂಗೆ ಸ್ಟ್ರಗಲ್ ಮಾಡಬೇಕಲ್ವಾ? ಮಾಡಬೇಕು. ಕರೆದುಬಿಡಿ, ನಿಂತ್ಕೊಂಡ್ಬಿಡೋಣ. ಇದೊಂದು ಹಾಕೊಂಡ್ಬಿಡೋಣ. ಸರ್ ಕುತ್ಕೊಂಡ್ಬಿಡಿ ಸರ್. ಬನ್ನಿ ರಾಜಾ. ಸರ್ ಇಲ್ಲ, ಅಲ್ಲೆಲ್ಲ ಇದ್ರು. ನೀವಿರಿ ಸರ್ ಈಗ. ಹಾಂ, ನಾನು ಈಗ ನೋಡ್ರಪ್ಪ ಕಾಲೇಜು. ಎಲ್ರಿಗೂ ನಮಸ್ತೆ. ಕಾರ್ಗಿಲ್ ವಿಜಯ ದಿವಸ 26 ಜುಲೈ ಅಂತ ನಮ್ಮೆಲ್ರಿಗೂ ಗೊತ್ತು. ಅದರ ಪ್ರಯುಕ್ತ ನಾವು ರೋಟರಿ ಮತ್ತು ಪತಂಜಲಿ ಯೋಗ ಸಮಿತಿ ಸಹಯೋಗದಲ್ಲಿ ಪ್ರತಿ ವರ್ಷ ಈ ರಕ್ತದಾನ ಶಿಬಿರವನ್ನು ಏರ್ಪಾಡು ಮಾಡ್ತಾ ಇದ್ದೀವಿ. ಇದು 4ನೇ ವರ್ಷ. ರಕ್ತದಾನ ಶಿಬಿರ ಯಾವಾಗ ಬೇಕಾದ್ರೂ ಆಯೋಜನೆ ಮಾಡ್ಬೋದು, ಯಾಕೆಂದ್ರೆ ಅವಶ್ಯಕತೆ ಅಷ್ಟಿದೆ ಅಂತ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ವಿಶೇಷವಾಗಿ ಈ ಸಮಯದಲ್ಲೇ ನಾವು ಯಾಕೆ ಆಯೋಜನೆ ಮಾಡ್ತೀವಿ ಪ್ರತಿ ವರ್ಷ ಅಂತಂದ್ರೆ, ನಮ್ಮ ಹೀರೋಗಳು ಯಾರು ಅಂತ ಅನ್ನೋದನ್ನ ನಾವು ಮತ್ತೆ ಮತ್ತೆ ನೆನಪಿಸ್ಕೊಳ್ಳೋದು ನಮ್ಮ ಒಂದು ಕರ್ತವ್ಯ, ನಮ್ಮ ಜವಾಬ್ದಾರಿ. ಯಾರ್ಯಾರನ್ನೋ ಹೀರೋಗಳು ಅಂತ ಕರ್ಕೊಂಡು ನಮ್ಮ ಸಮಾಜ ಬಹಳ ದಿಕ್ತಪ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಿಜವಾದ ಹೀರೋಗಳಾದಂತಹ ನಮ್ಮ ಸೈನಿಕರು, ಗಡಿಯಲ್ಲಿ ದೇಶವನ್ನ ನಮ್ಮನ್ನ ಕಾಳ್ತಾ ಇರುವಂತಹ ಆ ಸೈನಿಕರನ್ನ ನೆನಪಿಸ್ಕೊಳ್ಳೋದು ನಮಗೆ ಅತ್ಯವಶ್ಯಕ. ಅಷ್ಟೇ ಅಲ್ಲ, ನಮ್ಮ ನಡುವೆನೂ ಸಹ ಹಲವಾರು ಸೈನಿಕರಿದ್ದಾರೆ. ಹಲವಾರು ತೀವ್ರತರವಾದಂಥ ಕಾಯಿಲೆಗಳು ಬಂದಾಗ ಅವರನ್ನ ತಮ್ಮ ಜೀವವನ್ನ ಪಣಕ್ಕಿಟ್ಟು ಕಾಯ್ತಾ ಇರುವಂತಹ, ಆಸ್ಪತ್ರೆಯಲ್ಲಿ ಶುಶ್ರೂಷೆಯನ್ನು ಮಾಡ್ತಾ ಇರುವಂತಹ
ನಮ್ಮ ನರ್ಸ್ಗಳಿರ್ಬಹುದು, ಮೇಲ್ ನರ್ಸ್ಗಳಿರ್ಬೋದು, ಡಾಕ್ಟರ್ಗಳಿರ್ಬಹುದು, ನಮ್ಮನ್ನ ಸ್ವಚ್ಛತೆಯನ್ನ, ಇಡೀ ನಗರದ ಸ್ವಚ್ಛತೆಯನ್ನ ಕಾಪಾಡ್ತಾ ಇರುವಂತ ಇರ್ಬೋದು, ಎಲ್ಲರೂ ಸೈನಿಕರು ಅಂತಾನೆ ನಮ್ಮ ಭಾವನೆ. ಅವರು ನಮ್ಮ ಹೀರೋಗಳು, ನಮ್ಮ ತಂದೆ ತಾಯಿಗಳು ನಮ್ಮ ಹೀರೋಗಳು, ನಮ್ಮ ಟೀಚರ್ಸ್, ನಮ್ಮ ಶಿಕ್ಷಕರು, ಅವರು ನಮ್ಮ ಹೀರೋಗಳು. ಇವರನ್ನೆಲ್ಲ ನೆನಪಿಸ್ಕೊಳ್ತಾ ಇವತ್ತಿನ ಈ ಒಂದು ಕಾರ್ಗಿಲ್ ವಿಜಯ ದಿವಸದ ಒಂದು ಸಂಭ್ರಮವನ್ನ ನಾವು ಮತ್ತೆ ಮತ್ತೆ ಆಚರಿಸೋದು, ಅದನ್ನ ನೆನಪಿಸ್ಕೊಳ್ತಾ ಇರೋದು ನಮಗೆ ಒಂದು ಹೆಮ್ಮೆ ಅಂತ ಅನ್ಸುತ್ತೆ. ಸುಮಾರು ಇವತ್ತು ನಾವು ಇಡೀ ಕನಕಪುರದ ಎಲ್ಲ ಭಾಗಗಳನ್ನು ತಲುಪಿದೀವಿ ಅಂತ ಅನ್ಸುತ್ತೆ. ಎಲ್ಲ ಕಡೆಯಿಂದನೂ ಜನ ಬರ್ತಾ ಇದ್ದಾರೆ. ಬಹಳ ಖುಷಿ ಆಗ್ತಾ ಇದೆ ಜನ ಬರ್ತಾ ಇರೋದು ನೋಡಿ. ನಮ್ಮ ಒಂದು ಟಾರ್ಗೆಟ್ ಏನಿದೆ, ಸುಮಾರು ಒಂದು 250ರಿಂದ 400 ಯೂನಿಟ್ ಅನ್ನ ಇವತ್ತು ನಾವು ರಕ್ತ ಸಂಗ್ರಹಣೆ ಮಾಡಬೇಕು ಅಂತ ಅನ್ಕೊಂಡಿದೀವಿ. ಬಹುಶಃ ಆಗತ್ತೆ ಅಂತ ಅನ್ಸುತ್ತೆ. ಎಲ್ಲರ ಸಹಕಾರನೂ ಇದಕ್ಕೆ ಇದೆ. ಹಾಗಾಗಿ ನಾವು ಎಲ್ಲರಿಗೂ ಆಭಾರಿಗಳು. ಧನ್ಯವಾದ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ತಿಳಿದಿದ್ದಂಗೆ ಇಡೀ ಕನಕಪುರದಾದ್ಯಂತ ಅತ್ಯುತ್ತಮವಾದಂಥ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡೋದ್ರ ಮುಖೇನ ಕಾರ್ಗಿಲ್ ವಿಜಯ ದಿವಸವನ್ನ ಒಂದು ಸಂಭ್ರಮಾಚರಣೆಯಾಗಿ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಕಾರ್ಗಿಲ್ ವಿಜಯ ದಿವಸ ಬಂದು 26ನೇ ತಾರೀಕು. ಸೊ ಅದರ ಪ್ರಯುಕ್ತವಾಗಿ ಈಗಾಗಲೇ 3 ದಿವಸದಿಂದ ಶಾಲೆಗಳಿಗೆ ಹೋಗಿ ಕಾರ್ಗಿಲ್ ಬಗ್ಗೆ ತಿಳಿಸುವಂಥದ್ದಾಗಿರ್ಬೋದು, ಈ ಥರದ್ದೆಲ್ಲವನ್ನ ಕಾರ್ಯಕ್ರಮ ಹಮ್ಮಿಕೊಂಡು ಇದು 4ನೇ ವರ್ಷ ಸತತವಾಗಿ ರೋಟರಿ ಮತ್ತೆ ಪತಂಜಲಿ ಯೋಗ ಸಮಿತಿ ವತಿಯಿಂದ ಅದ್ಭುತವಾದಂಥ ಒಂದು ಸಂಭ್ರಮಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಸಂಭ್ರಮಾಚರಣೆ ಅಂತಂದ್ರೆ ನಾವೇನೋ ಹಾರ ಹಾಕೊಂಡು ಕುಣಿದಾಡ್ಕೊಂಡು ಆ ಥರದ ಸಂಭ್ರಮಾಚರಣೆ ಅಲ್ಲ. ಇದು ಜನಸೇವೆಯನ್ನ ಮಾಡ್ತಕ್ಕಂತಹ ಒಂದು ಅತ್ಯುತ್ತಮವಾದಂಥ ಕೆಲಸವನ್ನ ಮಾಡಬೇಕು ಅಂತ ಅನ್ನೋದು ನಮ್ಮ ಸಂಭ್ರಮಾಚರಣೆ. ನಾವು ಎಲ್ಲರೂ ತಿಳಿದಿರ್ತಕ್ಕಂಥದ್ದು ಜನಸೇವೆಯನ್ನ ಮಾಡುವುದರ ಮುಖೇನ ಈ ಸಂಭ್ರಮವನ್ನ ಆಚರಣೆ ಮಾಡಬೇಕು ಅಂತ ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ. ಆ ಒಂದು ನಿಟ್ಟಿನಲ್ಲಿ ನಾವು ಇದಾಗಲೇ 4ನೇ ವರ್ಷ ಮಾಡ್ತಾ ಇದ್ದೀವಿ. ಅತ್ಯುತ್ತಮವಾದಂಥ ಇವತ್ತಂತೂ ಬಹಳಷ್ಟು ರೆಸ್ಪಾನ್ಸ್ ಇದೆ. ನಮ್ಮ ಸಂಜೆವರೆಗೂ ಒಂದು 400 ಯೂನಿಟ್ಸ್ ಅನ್ನ ರಕ್ತ ಸಂಗ್ರಹಣೆ ಮಾಡಿ ರಕ್ತ ನಿಧಿಗೆ ಕೊಡಬೇಕು ಅಂತನ್ನುವಂತಹ ಒಂದು ಗುರಿಯನ್ನ ಇಟ್ಕೊಂಡಿದ್ದೀವಿ. ಈಗಾಗಲೇ ಹತ್ತತ್ರ 90ರಿಂದ 100 ಯೂನಿಟ್ಸ್ ವರ್ಗು ಈಗ ಆಲ್ರೆಡಿ ಇನ್ನೂ ನಮಗೆ 12 ಗಂಟೆ ಈಗ. ಸೊ ಅಷ್ಟೊತ್ತಿಗೆ ಈಗ 90ರಿಂದ 100 ಯೂನಿಟ್ಸ್ ವರ್ಗು ಹೋಗಿದೆ. ತುಂಬಾ ರೆಸ್ಪಾನ್ಸ್ ಚೆನ್ನಾಗಿದೆ. ಎಲ್ಲ ಕಾಲೇಜಿನ ಮಕ್ಕಳು ಕೂಡ ಬರ್ತಾ ಇದ್ದಾರೆ. ಅವರೇ ವಾಲಂಟ್ರಿಯಾಗಿ ಬಂದಿದ್ದಾರೆ. ಅವರೆಲ್ಲರೂ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಕಾಲೇಜ್ ಮಕ್ಕಳು ಬ್ಲಡ್ ಕೊಟ್ಬಿಟ್ಟೆ ಹೋಗ್ತಾರೆ. ಅವ್ರಿಗೆ ಒಂದು ಸ್ವಲ್ಪ ಬಂದ ತಕ್ಷಣ ಧೈರ್ಯ ಸಾಕಾಗ್ತಾ ಇಲ್ಲ. ಒಂದ್ 2 ನಿಮಿಷ ಏನಾಗಲ್ಲ, ಡೋಂಟ್ ವರಿ. ಕನಕಪುರದ ಎಲ್ಲ ನಾಗರಿಕರು ಬಂದು ಇವತ್ತು ರಕ್ತವನ್ನ ಕೊಡ್ತಾ ಇದ್ದಾರೆ. ಅವರೆಲ್ರಿಗೂ ಒಳ್ಳೇದಾಗ್ಲಿ. ಕೊಟ್ಟಂತ ರಕ್ತವನ್ನ ಬಹಳಷ್ಟು ಪ್ರಾಮಾಣಿಕವಾಗಿ ನಾವು ರಾಷ್ಟ್ರೋತ್ಥಾನ ಬ್ಲಡ್ ಬ್ಯಾಂಕ್ ಕೊಡ್ತಾ ಇದ್ದೇವೆ. ಅದನ್ನ ಅಷ್ಟೇ ಪ್ರಾಮಾಣಿಕವಾಗಿ 1 ಯೂನಿಟ್ ಕೂಡ ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ ಅದನ್ನ ಸದುಪಯೋಗವನ್ನು ಪಡಿಸ್ಕೊಂತಾರೆ ಅಂತನ್ನುವಂತ ಭಾವನೆಯಿಂದ ನಾವು ಕೊಡ್ತಾ ಇದ್ದೀವಿ. ಎಲ್ಲರಿಗೂ ಒಳ್ಳೇದಾಗಿ. ನಿಮ್ಗೂ ಕೂಡ ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ಏನಿವತ್ತು ಪತಂಜಲಿ ಯೋಗ ಸಮಿತಿ ಮತ್ತು ರೋಟರಿ ಕನಕಪುರ 2 ಸಂಸ್ಥೆ ಸಹಯೋಗದೊಂದಿಗೆ ರೋಟರಿ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ. ಭಾಳ ಅದ್ಧೂರಿಯಾಗಿ ಎಲ್ಲ ಜನರು ಸ್ಪಂದಿಸ್ತಾ ಇದ್ದಾರೆ. ರಕ್ತದಾನ ಮಹಾದಾನ, ಹನಿ ರಕ್ತವನ್ನು ಕೊಟ್ಟವನೇ ದಣಿ ಅಂತೇಳಿ ಒಂದು ಟೈಟ್ಲ್ ಕೊಟ್ಟಿದ್ದಾರೆ. ಹಾಗೆ 1 ಯೂನಿಟ್ ಬ್ಲಡ್, ಇವತ್ತು 1 ಯೂನಿಟ್ ಬ್ಲಡ್ ಒಬ್ಬ ವ್ಯಕ್ತಿ ಕೊಟ್ಟರು ಅಂದರೆ ಅದರಿಂದ 4 ಜನ, 3 ಜನ ಅಥವಾ 4 ಜನಕ್ಕೆ ಸದುಪಯೋಗ ಆಗುತ್ತೆ. ಭಾಳ ಒಂದು ಉತ್ತಮವಾದಂಥ ಕೆಲಸವನ್ನು ಹಮ್ಮಿಕೊಂಡಿದ್ದೀವಿ. ಪತಂಜಲಿ ಯೋಗ ಸಮಿತಿಯ ಅಧ್ಯಕ್ಷರು ಅವರು ಸಹ ಭಾಳಷ್ಟು ಶ್ರಮಪಟ್ಟು ಎಲ್ಲ ಕಡೆ ಪ್ರಚಾರವನ್ನು ಮಾಡಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ತಾ ಇದ್ದಾರೆ. ಜನಗಳು ಕೂಡ ಅದೇ ರೀತಿಯಾಗಿ ಸ್ಪಂದಿಸಿ ಒಂದು ರಕ್ತದಾನವನ್ನು ಮಾಡಬೇಕು, ಹನಿ ರಕ್ತವನ್ನು ಕೊಟ್ಟವನೇ ದಣಿ ಅನ್ನೋ ಒಂದು ಟೈಟಲ್ನ ಇಟ್ಟು ಕಾರ್ಯಕ್ರಮದಲ್ಲಿ ಯಶಸ್ಸನ್ನು ಪಡಿಬೇಕು. ಇವತ್ತು 400 ಯೂನಿಟ್ಗಳನ್ನು ಬ್ಲಡ್ಡನ್ನು ಸಂಗ್ರಹಣೆ ಮಾಡಬೇಕು ಅನ್ನೋ ಒಂದು ಥೀಮ್ ಇಟ್ಕೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರದಿಂದ ಅದನ್ನು ಮೀರಿ ಸಂಗ್ರಹಣೆ ಆಗಬೇಕು ಅನ್ನೋದು ಒಂದು ಆಸೆಯಿಂದ ನಾನಾದರೂ ಮಾತಾಡ್ತಾ ಇದ್ದೀನಿ. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಏನು ನಮ್ಮ ರೋಟರಿ ಕನಕಪುರ ವತಿಯಿಂದ
ಹೀಗೆ ಹಲವಾರು ಸಮಾಜ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಎಲ್ರಿಗೂ ನಮಸ್ಕಾರ. ಏನು ನಾವು ಕನಕಪುರ ರೋಟರಿ ಕನಕಪುರದಿಂದ ಏನು ನಾವು ಸಮಾಜಮುಖಿ ಕಾರ್ಯಕ್ರಮಗಳ ಆಯೋಜನೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಅದರ ಒಂದು ಭಾಗವಾಗಿ ನಾವು ಪ್ರತಿ ವರ್ಷನೂ ಕೂಡ ಈ ರಕ್ತದಾನ ಶಿಬಿರಗಳನ್ನ ಆಯೋಜನೆ ಮಾಡಿ ಸಮಾಜಕ್ಕೆ ನಮ್ಮ ರೋಟರಿ ವತಿಯಿಂದ ಒಂದು ಸಮಾಜಮುಖಿ ಕಾರ್ಯಕ್ರಮಗಳನ್ನ ಹಮ್ಮಿಕೊತಾ ಇದ್ದೀವಿ. ಸೊ ಈ ದಿನ 26/7/2026 ಏನು ಕಾರ್ಗಿಲ್ ವಿಜಯ್ ದಿವಸ್ ಇದೆ. ಸೊ ಅದರ ಅಂಗವಾಗಿ 29ನೇ ತಾರೀಕು ಇವತ್ತು ಹಮ್ಮಿಕೊಂಡಿದ್ದೀವಿ. ಸೊ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಸೊ ಹೆಚ್ಚೆಚ್ಚು ಕಾಲೇಜು ವಿದ್ಯಾರ್ಥಿಗಳು, ನಾಗರಿಕರು, ಹೊಸಬರು ಕೂಡ ಒಂದು ಪ್ರೇರೇಪಣೆಗೊಂಡು ಈ ರಕ್ತದಾನ ಶಿಬಿರಕ್ಕೆ ಬಂದರೆ ತುಂಬ ಯಶಸ್ವಿಯಾಗಿ ನಡೀತಾ ಇದೆ. ಸೊ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಯಾವುದೇ ಒಂದು ರಕ್ತದಾನ ಕಾರ್ಯಕ್ರಮಗಳಿದ್ದಾಗ ಎಲ್ಲರೂ ಈ ಸ್ವಯಂ ಪ್ರೇರಿತರಾಗಿ ಬಂದು ರಕ್ತದಾನ ಮಾಡಲಿ ಅಂತ ಕೋರ್ತಾ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಕೋರ್ತಾ ನಮಸ್ತೆ.